ಆತ್ಮೀಯರೇ ನಮಸ್ಕಾರ. ಉತ್ತಮ ಆರಂಭ ಹಾಗೂ ಉತ್ತಮ ಅಂತ್ಯ ಯಾವುದೇ ಭಾಷಣದಲ್ಲಿ ಇರಬೇಕು. ನಡುವೆ ಹೂರಣ ಅಂತ ಹೇಳ್ತಾ ಇರ್ತೇವೆ. ಅದನ್ನ ಹೀಗೂ ಹೇಳ್ಬೋದು ಸ್ನೇಹಿತರೆ. ಒಳ್ಳೆಯ ಆರಂಭ, ಒಳ್ಳೆಯ ಅಂತ್ಯ, ನಡುವೆ ಹೂರಣ, ಅದುವೇ ಭಾಷಣ. ಚೆನ್ನಾಗಿದೆಲ್ಲ? ಇನ್ನೊಂದ್ಸರಿ ಹೇಳ್ತೇನೆ. ಒಳ್ಳೆಯ ಆರಂಭ, ಒಳ್ಳೆಯ ಅಂತ್ಯ, ನಡುವೆ ಹೂರಣ, ಅದುವೇ ಭಾಷಣ. ಗುಡ್. ಇಷ್ಟ ಆಯ್ತಲ್ಲ? ಲೈಕ್ ಮಾಡಿ ಇಷ್ಟ ಆದ್ರೆ. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂಡ್ ಲಾಸ್ಟ್ ಇಂಪ್ರೆಷನ್ ಶುಡ್ ಬಿ ದಿ ಲಾಸ್ಟಿಂಗ್ ಇಂಪ್ರೆಷನ್. ಫಸ್ಟ್ ಇಂಪ್ರೆಷನ್ is the best impression and last impression should be the lasting impression. Good. ಸಂಭಾಷಣೆ ಅಂತ ಒಂದೇನೋ ಹಾಡು ಕೇಳಿದ್ದೀರಾ? ಸಂಭಾಷಣೆ ಅಂದ್ರೆ ಡೈಲಾಗು. ಆ ಸಂಭಾಷಣೆಯನ್ನ ನಾವು ಇತರರ ಜೊತೆ ಮಾತನಾಡುತ್ತಾ ಕಲಿಯೋದು ಸಾಧ್ಯ ಇದೆ ಸ್ನೇಹಿತರೆ. ಓಕೆ, ಹಾಗಾದ್ರೆ ಈ ಓಪನಿಂಗ್ ಅಂಡ್ ಎಂಡಿಂಗ್ ಹೇಗಿರಬೇಕು? ಒಂದು ಉದಾಹರಣೆ ಕೊಟ್ಟಾಯ್ತು. ಹೂರಣ ಅಂತ ಹೇಳಿದ್ವಿ. ಎಲ್ಲಿ ಈ ಮಾತು ಹೆಚ್ಚು ಬಳಸ್ತೇವೆ? ನಿಮಗೆ ಗೊತ್ತಿದೆ, ಒಬ್ಬಟ್ಟಿನ ಹೂರಣ. ಆ ಎರಡು ಲೇಯರ್ ಇರ್ತದೆ, ಅದರ ಮಧ್ಯ ಏನೋ ಒಂದು ಕಂಟೆಂಟ್ ಇರ್ತದೆ. ಇದಕ್ಕೆ ಸರಿಸಮಾನಾಗಿ ಮತ್ತೊಂದು ಉದಾಹರಣೆ ಅಂತ ಅಂದ್ರೆ ಸ್ಯಾಂಡ್ವಿಚ್. ಎರಡು ಬ್ರೆಡ್ ಪೀಸ್, ಮಧ್ಯದಲ್ಲಿ ವೆಜ್ಜಾರು ಹಾಕೊಳ್ಳಿ, ನಾನ್ ವೆಜ್ಜಾರು ಹಾಕೊಳ್ಳಿ. ದಟ್ ಮೀನ್ಸ್ ಯು ಶುಡ್ ನೋ ದ ಓಪನಿಂಗ್ ಅಂಡ್ ದ ಎಂಡಿಂಗ್. ಸಾಮಾನ್ಯವಾಗಿ ಓಪನಿಂಗ್ ಹೆಂಗಿರುತ್ತೆ? ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ಆತ್ಮೀಯರೇ, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ವಿವೇಕಾನಂದರು ಹೇಳಿದ್ರು. ಲೇಡೀಸ್ ಅಂಡ್ ಜೆಂಟ್ಲ್ಮನ್ ಅಂತ ಎಲ್ಲರೂ ಹೇಳ್ತಾರೆ. ಸೊ ನಾವು ಆರಂಭದಲ್ಲಿ ಬರ್ತಾ ನಗ್ತಾ ಸ್ಮೈಲ್ ಮಾಡ್ತಾ ನಮಸ್ಕಾರ ಮಾಡ್ತಾ, ವಾವ್ ಸ್ನೇಹಿತರೆ, ಬಂಧು ಬಾಂಧವರೇ ಅಂತ ಎಲ್ಲ ಅಂದಾಗ ಅಲ್ಲಿರೋರ್ಗೆಲ್ಲ ಓ ನಮ್ಮವರೇ ಬಂದಿದ್ದಾರೆ, ಚಪ್ಪಾಳೆ ಹೊಡಿರಿ ಅಂತ ಹೊಡಿತಾರೆ. ಕರೆಕ್ಟ್. ಅದೇ ತರ ನಾವೆಲ್ಲ ಒಂದು ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3, ಪಾಯಿಂಟ್ ನಂಬರ್ 4 ಅಂತ ಹೋಗ್ತಾ ಇರ್ತೀವಿ. ಕೊನೆಯಲ್ಲಿ ಸ್ನೇಹಿತರೆ, ಇದುವರೆಗೆ ನಮ್ಮ ಮಾತುಗಳನ್ನ ತಾವು ಆಸಕ್ತಿಯಿಂದ ಕುಳಿತು ಕೇಳಿದ್ರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಐ ವಿಶ್ ಯು ಆಲ್ ದ ಬೆಸ್ಟ್. ಎಷ್ಟು ಚೆನ್ನಾಗಿರುತ್ತೆ, ಕರೆಕ್ಟಾ? ಅದಕ್ಕೆ ಇನ್ನೊಂದು ಉದಾಹರಣೆ ನೆನಪಾಗ್ತಾ ಇದೆ. ಈಗ ವಿಮಾನ ಟೇಕ್ ಆಫ್ ಆಗ್ಬೇಕಾದ್ರೆ ನಿಧಾನಕ್ಕೆ ರನ್ವೇನಲ್ಲಿ ಹೋಗುತ್ತೆ. ಅದು ಓಪನಿಂಗ್. ಹೋದ್ಮೇಲೆ ಹಿಂಗೆ ಮೇಲಕ್ಕೋಗುತ್ತೆ. ಕರೆಕ್ಟ್. ಮೇಲಕ್ಕೋಗಿ ಅಲ್ಲಿ ಹಾರಾಡುತ್ತೆ, ಅದು ವಿಷಯ. ಹಾರಾಡಾದ್ಮೇಲೆ ಇಳಿಯುತ್ತೆ ಮತ್ತೆ, ಅದು ಎಂಡಿಂಗ್. ಹೇಗಿದೆ ಹೋಲಿಕೆ? ನನಗೆ ಅನ್ಸಿರೋದು ಇದು. ಸೊ ಹಾಗಾದರೆ ಭಾಷಣವೆಂಬುದು ವಿಮಾನದ ಹಾರಾಟವಿದ್ದಂತೆ. ಭಾಷಣವೆಂದರೆ ವಿಮಾನದ ಹಾರಾಟವಿದ್ದಂತೆ. ರನ್ವೇನಲ್ಲಿ ಝಿಂಗ್ ಓಪನಿಂಗ್, ಹತ್ಕೊಂಡು ಎಲ್ಲ ಹಾರಾಡೋದು, ಅದು ಭಾಷಣ. ಸಬ್ಜೆಕ್ಟ್, ಟಾಪಿಕ್, ಧ್ಯಾನ್ ಹೇಳಿದ್ವಿ, ಎಂಡಿಂಗ್. ಹಿಂಗೆ ಚೆನ್ನಾಗಿದೆಯಾ? ಅಷ್ಟೇ. ಓಪನಿಂಗ್ ಆಯ್ತು, ಚೆನ್ನಾಗಿ. ಏನು ಗೊತ್ತು? ಎಷ್ಟು? 1 ಪಾಯಿಂಟ 2 ಪಾಯಿಂಟ? ಮಧ್ಯದಲ್ಲಿ ಹೂರ್ಣ, ಟಾಪಿಕ್, ಕಂಟೆಂಟ್, ಗಿವ್ ಹೇಳಿರಿ. ಸೊ ಬಟ್ ನಾವು ಹೂರ್ಣ, ಸ್ಯಾಂಡ್ವಿಚ್, ವಿಮಾನದ ಹಾರಾಟ, ಯಾವ ಒಂದು ಹೋಲಿಕೆ ನಿಮಗೆ ಇಷ್ಟ ಆಯ್ತು? ಯು ಜಸ್ಟ್ ಕಾಮೆಂಟ್. ಬಟ್ ಯು ಶುಡ್ ರಿಮೆಂಬರ್, ವಿ ಹ್ಯಾವ್ ಟು ಓಪನ್ ಇಟ್ ಪ್ರಾಪರ್ಲಿ. ಕರೆಕ್ಟ್. ಆರಾಮಾಗಿ ಕೂಲ್ ಆಗಿರ್ಬೇಕು, ಕಾಮ್ ಆಗಿರ್ಬೇಕು, ಕಂಫರ್ಟಬಲ್ ಆಗಿರ್ಬೇಕು ಅಂತ ಇನ್ನೊಂದು ಫಾರ್ಮಲ್ ಅನ್ನು ಹೇಳ್ಬಿಡ್ತೇನೆ. ಹಾಗಾಗಿ ಕಾಮೆಂಟ್ ಅಲ್ಲಿ 3 C's ಅಂತ ಹೇಳಿ. 3 C's: ಕೂಲ್, ಕಾಮ್, ಕಂಫರ್ಟಬಲ್. ಏನಂತೀರಿ? 3 C's: ಕೂಲ್, ಕಾಮ್, ಕಂಫರ್ಟಬಲ್. ಗಾಟ್ ಇಟ್? ಸೊ ಮತ್ತೆ ಯಾಕೆ ಟೆನ್ಷನ್? ಬೇಡ ಟೆನ್ಷನ್. ಬಿಸಾಕಿ ಭಯವನ್ನ, ಗಳಿಸಿಕೊಳ್ಳಿ ಆತ್ಮವಿಶ್ವಾಸವನ್ನ. ಈ ಆತ್ಮವಿಶ್ವಾಸ ಯಾವಾಗ ಸಾಧ್ಯ? ವೇದಿಕೆ ಮೇಲೆ ಹತ್ತಿದಾಗ ಸಾಧ್ಯ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಜಸ್ಟ್ ವೇದಿಕೆ ಮೇಲೆ ಹತ್ತಿ ಎಂಜಾಯ್ ದಟ್ ಫೀಲ್. ಏನಂತೀರಿ? ಓಕೆ, ಗುಡ್.
ಅನಿಲ್ ಕೆ ಆರ್ ನಮ್ಮ ಜೊತೆ ಇವತ್ತು ಮಾಸ್ಟರ್ ಕ್ಲಾಸ್ ನಲ್ಲಿರೋರು. ಇಟ್ಸ್ ರಿಯಲಿ ಗುಡ್ ಅಂಡ್ ವಿ ಹ್ಯಾವ್ ಟು ಅಡಾಪ್ಟ್ ದ ಸ್ಕಿಲ್ಸ್ ಟು ಇಂಪ್ರೂವ್ ಅವರ್ ಸ್ಪೀಚ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಮಿಸ್ಟರ್ ಅನಿಲ್. ಜೊತೆಗೆ ಎಲ್ಲ ಸ್ನೇಹಿತರು 3 C's ಅಂತ ಫಾರ್ಮುಲಾನು ಕೂಡ ಟೈಪ್ ಮಾಡಿದಿರಿ. ಎಸ್, ನಿಮಗೆ ನೋಡಿದ್ರೆ ಏನ್ ಅನ್ನಿಸ್ತು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, 4 ಜನಕ್ಕೆ ವಿಡಿಯೋ ಶೇರ್ ಮಾಡಿ. ಜಯಪ್ರಕಾಶ್ ನಾಗ್ತೇಳಿ ಹಾಗೂ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಬಾಯ್.